ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಈ ದಿನ ಸಂಯುಕ್ತ ಹೋರಾಟ ಕರ್ನಾಟಕ ಹಾಗೂ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ JCTU ಕರ್ನಾಟಕ ಸೇರಿ ಭಾರತ ದೇಶದಾದ್ಯಂತ ಫೆಬ್ರವರಿ 12ರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಆ ಕರೆ ಹಿನ್ನೆಲೆಯಲ್ಲಿ ನಾವು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಚಳವಳಿಯನ್ನು ಮಾಡ್ತಾ ಇದ್ದೇವೆ. ಅವತ್ತು 12ನೇ ತಾರೀಕು ಗುರುವಾರ ಬೆಳಿಗ್ಗೆ 10 ಗಂಟೆಗೆ ಸೈನ್ಸ್ ಮೈದಾನದಿಂದ ಹೊರಟು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಮಾಡ್ತಾ ಇದ್ವಿ. ಇವತ್ತೇನಾಗಿದೆ ಅಂತ ಅಂದರೆ, ಕೇಂದ್ರ ಸರ್ಕಾರ 4 ಕಾರ್ಮಿಕ ಲೇಬರ್ ಕೋಡ್ ಅನ್ನು ರದ್ದುಗೊಳಿಸಿದೆ. ಅವ್ರಿಗೆ ಚಳುವಳಿನೇ ಮಾಡೋಂಗಿಲ್ಲ, ಅವರು ಹೊರಗೆ ಬರೋಂಗಿಲ್ಲ. ಆ ರೀತಿಯಾದಂಥ ಕಂಪನಿಗಳಿಗೆ ಅನುಕೂಲ ಮಾಡಿಕೊಡೋವಂಥ, ಅವರ ಹಕ್ಕನ್ನು ಮೊಟಕು ಮಾಡೋವಂಥ ಒಂದು ಕಾಯ್ದೆಯನ್ನು ತಂದಿದೆ. ನರೇಗಾ ಯೋಜನೆ ಇಲ್ಲೇ ತನಕ ರಾಜ್ಯ ಸರ್ಕಾರನೇ ಅದನ್ನು ನಿರ್ವಹಣೆ ಮಾಡ್ತಾ ಇತ್ತು, ಗ್ರಾಮ ಪಂಚಾಯತಿಗಳಿಗೆ ಅಧಿಕಾರ ಇತ್ತು. ಈಗ ಹೆಸರು ಬದಲಾವಣೆ ಮಾಡಿ ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆ ಅನ್ನೋದನ್ನು ತೆಗೆದು ವಿಜಿ ಗ್ರಾಮ್ಜಿ ಕಾಯ್ದೆ ಅಂಥೇಳಿ, ರಾಮ್ಜಿ ಕಾಯ್ದೆ ಅಂಥೇಳಿ ಇವತ್ತು ಬದಲಾವಣೆಯನ್ನು ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಮೊದಲು 20% ರಾಜ್ಯ ಸರ್ಕಾರ ಕೊಡ್ತಾಯಿತ್ತು ಹಣ, 80% ಕೇಂದ್ರ ಸರ್ಕಾರ ಕೊಡ್ತಾಯಿದ್ರು. ಈಗ 60-40 ಅನುಪಾತ ಮಾಡಿದ್ದಾರೆ. 40% ರಾಜ್ಯ ಸರ್ಕಾರ ಕೊಡ್ತಾರೆ, 60% ಕೇಂದ್ರ ಸರ್ಕಾರ ಕೊಡ್ತಾರೆ. ಇವತ್ತು ಹಿಂದಿನಗಿಂತ ಈ ಕೃಷಿ ಕಾರ್ಮಿಕರಿಗೆ ಉದ್ಯೋಗವನ್ನು ಕಡಿಮೆ ಮಾಡಿದ್ದಾರೆ, ಮತ್ತು ಸಂಪನ್ಮೂಲನೂ ಕೂಡ ಕಡಿಮೆ ಮಾಡಿದ್ದಾರೆ. ಆಯಾ ಗ್ರಾಮ ಪಂಚಾಯತಿಗಳೇ ಅವರು ಏನು ಅನುಕೂಲ ಬೇಕು ಅಂತಕ್ಕಂಥದ್ದು ತತ್ಕ್ಷಣ ತೀರ್ಮಾನ ಮಾಡಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಇತ್ತು. ಈಗ ಮತ್ತೆ ಇದು ಕೇಂದ್ರ ಸರ್ಕಾರದ ಮೂಲಕ ಅನುಮೋದನೆ ಪಡೆಯುವಂಥದ್ದು ವಿಳಂಬ ಆಗುತ್ತೆ. ತಕ್ಷಣ ಯಾವ ಕೆಲಸನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಆದ್ದರಿಂದ ಮೊದಲೇ ಆಗಿತ್ತು ಅದೇ ರೀತಿ ಕಾಯ್ದೆಗಳನ್ನು, ನರೇಗಾ ಕಾಯ್ದೆಯನ್ನು, ಈಗಿನ ಕಾಯ್ದೆ ರದ್ದುಗೊಳಿಸಿ ಅದನ್ನು ಪುನಃಸ್ಥಾಪನೆ ಮಾಡಬೇಕು ಅಂಥೇಳಿ ಕರ್ನಾಟಕ ಸರ್ಕಾರನೂ ಕೂಡ ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಅದನ್ನು ಸ್ವಾಗತ ಮಾಡ್ತೀವಿ. ಆಮೇಲೆ ಭೂಸ್ವಾಧೀನ ಕಾಯ್ದೆ, ಇತ್ತೀಚೆಗೆ ಏನು ಭೂಸ್ವಾಧೀನ ಕಾಯ್ದೆ ಮಾಡಿದ್ದಾರೆ, 13ರ ಭೂಸ್ವಾಧೀನ ಕಾಯ್ದೆ ಸ್ವಲ್ಪ ಪರವಾಗಿರಲಿಲ್ಲ. ಇಲ್ಲಿ 13 ಭೂಸ್ವಾಧೀನ ಕಾಯ್ದೆಯನ್ನು ಹಿಂಪಡಿಬೇಕು ಅಂತ, ಭೂಸ್ವಾಧೀನ ಕಾಯ್ದೆ ಅಂತ ಅಷ್ಟೇ ಹಾಕಿದ್ದೀವಿ. ತಾವು 13ರಲ್ಲಿದ್ದಂಥ ಭೂಸ್ವಾಧೀನ ಕಾಯ್ದೆಯನ್ನು ಮತ್ತೆ ಮರುಸ್ಥಾಪನೆ ಮಾಡಬೇಕು ಅಂತೇಳಿ ತಾವು ಮಾಡ್ಕೊಳ್ಬೇಕು. ಅದೊಂದು ಬಿಟ್ಟು ಹೋಗಿದೆ. ಆಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಂದಿರುವ ಭೂ ಸುಧಾರಣಾ, APMC, ಜಾನುವಾರು ಸಂರಕ್ಷಣಾ ತಿದ್ದುಪಡಿ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ವಾಪಸ್ ಪಡೆದ್ರೂ ಕೂಡ ಈ ಸರ್ಕಾರ ವಾಪಸ್ ಪಡೆದಿಲ್ಲ. ಆಮೇಲೆ ವಿದ್ಯುತ್ ಶಕ್ತಿ ಕಾಯ್ದೆ ಖಾಸಗೀಕರಣ ಮಾಡ್ತಕ್ಕಂಥ ಬಿಲ್ ಇನ್ನೂ ಕೇಂದ್ರ ಸರ್ಕಾರದಲ್ಲಿ ಹಾಗೇ ಇದೆ. ಆಮೇಲೆ ವಿಮಾ ತಿದ್ದುಪಡಿ ಕಾಯ್ದೆ, ಶಾಂತಿ ಕಾಯ್ದೆ, ಈಗೆಲ್ಲ ಏನೇನೋ ಜನವಿರೋಧಿ ಕಾಯ್ದೆಗಳನ್ನು ಚಳುವಳಿಗಳನ್ನೇ ಮಾಡೋಂಗಿಲ್ಲ. ಹಾಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಜಾರಿ ಮಾಡ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಏನು ಕಾಯ್ದೆಗಳನ್ನು ಮಾಡ್ತಾ ಇದೆ, ಕಾರ್ಮಿಕರ ಕಾಯ್ದೆ ಇರ್ಬೋದು, ಇವತ್ತು ಬೀಜ ಮಸೂದೆ ಕಾಯ್ದೆ, ವಿದ್ಯುತ್ ಶಕ್ತಿ ಕಾಯ್ದೆ, APMC ಮತ್ತೆ ನಿರ್ಮಾಣ ಮಾಡ್ತಕ್ಕಂಥ ಮತ್ತು ಕಾಯ್ದೆ ಮತ್ತು ಜಾರಿ ತರ್ತಾ ಇದ್ದಾರೆ. APMC ಕಾಯ್ದೆ ರದ್ದು ಮಾಡಿದರೆ ಮತ್ತೆ ಅದು ಬೇರೆ ರೂಪದಲ್ಲಿ ಜಾರಿ ತರ್ತಾ ಇದ್ದಾರೆ. ಈ ಎಲ್ಲ ಕಾಯ್ದೆನೂ ಕೂಡ ನರೇಗಾ ಕಾಯ್ದೆಯನ್ನು ಹೇಗೆ ವಿರೋಧ ಮಾಡಿದರೋ ಅದೇ ರೀತಿ ರಾಜ್ಯ ಸರ್ಕಾರ ವಿರೋಧ ಮಾಡಬೇಕು ಅಂತಕ್ಕಂಥದ್ದನ್ನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ. ಆದರೆ ಯಾವುದನ್ನು ಕೂಡ ರಾಜ್ಯ ಸರ್ಕಾರ ಅದು ಒಂದನ್ನು ಬಿಟ್ಟು ಬೇರೆ ಯಾವುದನ್ನು ವಿರೋಧ ಮಾಡ್ತಕ್ಕಂಥ ಸ್ಥಿತಿಲಿ ರಾಜ್ಯ ಸರ್ಕಾರ ಇಲ್ಲ. ಇವತ್ತು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆಯೋ, ರೈತ ವಿರೋಧಿ, ಕಾರ್ಮಿಕ ವಿರೋಧಿ, ದಲಿತ ವಿರೋಧಿ ಕಾಯ್ದೆಗಳನ್ನು, ಅಂದರೆ ಬಂಡವಾಳಶಾಹಿಗಳ ಪರವಾದಂಥ ಕಾಯ್ದೆಗಳನ್ನು ಇವತ್ತು ರೈತರ ಹೆಸರಲ್ಲಿ, ಕಾರ್ಮಿಕರ ಹೆಸರಲ್ಲಿ, ದಲಿತರ ಹೆಸರಲ್ಲಿ ನಿಮ್ಮ ಪರವಾಗಿ ಕಾಯ್ದೆ ಮಾಡ್ತೀವಿ ಅಂಥೇಳಿ ಬಂಡವಾಳಶಾಹಿಗಳ ಪರವಾಗಿ ಕಾಯ್ದೆ ರಚನೆ ಮಾಡ್ತಾ ಇದ್ದಾರೆ ಹೊರತು ನಮ್ಮ ಹೆಸರು ಹೇಳ್ಕೊಂಡು ನಮ್ಮ ಪರವಾಗಿ ಕಾಯ್ದೆಗಳನ್ನು ಮಾಡ್ತಾ ಇಲ್ಲ. ಆದ್ದರಿಂದ
ಸಂಪೂರ್ಣ ಕಾರ್ಖಾನೆ ಕಾರ್ಮಿಕರು ಇವತ್ತು ಕಾರ್ಖಾನೆಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಸಂಪೂರ್ಣ ಇಡೀ ಭಾರತ ದೇಶದ ಎಲ್ಲ ಕಾರ್ಖಾನೆಗಳು ಕೂಡ ಇವತ್ತು ಬಂದ್ ಆಗ್ತವೆ. ಒಂದು ದಿನ ಬಂದಾದರೆ ಕಾರ್ಖಾನೆಗಳು ಸುಮಾರು ಹೆಚ್ಚು ಕಮ್ಮಿ 27,000 ಕೋಟಿ ರೂಪಾಯಿ ನಷ್ಟ ಆಗುತ್ತೆ. ಯಾರಿಗೆ? ದೇಶಕ್ಕೆ. ಅದರ ಅರಿವು ಕೂಡ ಇಲ್ಲದೆ ಸರ್ಕಾರಕ್ಕೆ ಇವತ್ತಿನ ತನಕನೂ ಕೂಡ ಇನ್ನು ನೋಟಿಸ್ ಕೊಟ್ಟು ನಾವು ಚಳವಳಿ ಸರ್ಕಾರಕ್ಕೆ ನೋಟಿಸ್ ಕೊಟ್ಟು ಅವರಿಗೆ ತಿಳಿಸಿ ಈಗ ಸುಮಾರು ಹೆಚ್ಚು ಕಮ್ಮಿ 15-20 ಸಾವಿರನೂ ಕೂಡ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇವತ್ತಿನ ತನಕ ಮಾತುಕತೆ ಮಾಡುವಂಥ ಪ್ರಯತ್ನ ಮಾಡಿಲ್ಲ. ಆದ್ದರಿಂದ ಆ ಚಳವಳಿ ಸಂದರ್ಭದಲ್ಲಿ ಯಾವುದೇ ಘಟನೆಗಳು ನಡೆದ್ರೂ ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರನೇ ಹೊಣೆ ಹೊರಬೇಕಾಗತ್ತೆ ಅಂತಕ್ಕಂಥದ್ದನ್ನು ಕೂಡ ಈ ಮೂಲಕ ಸರ್ಕಾರಗಳಿಗೆ ನಾವು ಎಚ್ಚರಿಕೆಯನ್ನು ಕೊಟ್ಟು ಆ ಚಳವಳಿಯನ್ನು ಮಾಡ್ತಾ ಇದ್ದೇವೆ. ತಾವು ಕೂಡ ನಮ್ಮ ಚಳವಳಿಗೆ ಬೆಂಬಲವಾಗಿ ಸುದ್ದಿ ಮಾಡೋದ್ರ ಮುಖಾಂತರ ಸಹಕಾರ ನೀಡಬೇಕು ತಾವು ಅಂತ ಹೇಳಿ ತಮ್ಮಲ್ಲೂ ವಿನಂತಿ ಮಾಡ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು, ಕಾರ್ಮಿಕರು, ದಲಿತರು, ಯುವಕರು ಈ ಸಮಾವೇಶದಲ್ಲಿ ಈ ಚಳವಳಿಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಇಂದು ಮಾತುಕತೆ ಮಾಡಿದ್ದೀವಿ. ಅವರು ಏನು ಹೇಳ್ತಾರೆ ಅಂತ ಅಂದರೆ ಡಿ ಕೆ ಶಿವಕುಮಾರ್ ಅವರು, ನಿಮಗೆ ಹೆಚ್ಚು ಅನುದಾನ ಬರುತ್ತೆ, ಹೆಚ್ಚು ಅನುದಾನ ಬರೋದರಿಂದ ನಿಮಗೆ ಅದೇ ಉತ್ತಮ ಅಂತ ಅವರು ಒತ್ತಾಯ ಮಾಡಿದರು. ನಾವು ಮಾತಾಡ್ಬೇಕಾರೆ ಅನುದಾನದ ಪ್ರಶ್ನೆ ಎಲ್ಲ, ಅನುದಾನ ಅಲ್ಲಿದ್ದರೂ ಬರುತ್ತೆ ಇಲ್ಲಿದ್ದರೂ ಬರುತ್ತೆ. ನಮಗೆ ನಮ್ಮ ಆಡಳಿತ ನಮ್ಮ ಕೈಲಿರಲಿ, ನಮ್ಮ ಅಡ್ಮಿನಿಸ್ಟ್ರೇಷನ್ ನಮ್ಮ ಕೈಲಿರಲಿ. ಇಲ್ಲಿ ಸರ್ಕಲ್ ಆಫೀಸು ಇರಲ್ಲ, ಆಮೇಲೆ SC ಆಫೀಸ್ ಇರಲ್ಲ, ಯಾವುದೂ ಇರಲ್ಲ. ನಮ್ಮ BRPಲಿ ಆಡಳಿತನೇ ಇರಲ್ಲ. ನಾವು BRP ಆಡಳಿತನ, ನಮ್ಮ ಅಣೆಕಟ್ಟಿನ ಅಡ್ಮಿನಿಸ್ಟ್ರೇಷನನ್ನು ನಾವು ತೊಗೊಂಡೋಗಿ ಚಿತ್ರದುರ್ಗದಲ್ಲೋ ಅಥವಾ ಇನ್ನೆಲ್ಲೋ ತುಮಕೂರಲ್ಲೋ ಅಲ್ಲೆಲ್ಲೋ ನಾವು ಹೋಗಿ ನಾವು ಅದನ್ನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ವಿ. ವಾದ ಮಾಡಿದ ಮೇಲೆ ನಾವು ಎಲ್ಲರನ್ನೂ ಒಂದು ಸಾರಿ ಮೀಟಿಂಗ್ ಕರಿತೀನಿ. ಮೀಟಿಂಗ್ ಕರೆದಾಗ ಅದೇನು ನಿಮ್ಮದು ಪ್ಲಸ್ಸು ಮೈನಸ್ಸು ಸ್ಪಷ್ಟ ಮಾಡಿರಿ, ನಿಮಗೇನು ತೊಂದರೆ ಆಗುತ್ತೆ ಅನ್ನೋದನ್ನು ಹೇಳಿ ಅಂತಕ್ಕಂಥ ಇದನ್ನು ಹೇಳಿ ನೋಟು ಹಾಕಿದ್ದಾರೆ. ಅದ್ರ ಮೇಲೆ ಮೀಟಿಂಗ್ ಕರೆಯೋಕ್ಕೆ ನಾನು ಏನು ಮನವಿ ಕೊಟ್ಟಿದ್ದೀನಿ ಅದನ್ನು ಹಾಕಿದ್ದೀನಿ. ತಮ್ಮ ಗಮನಕ್ಕೆಲ್ಲ ಬಂದಿರೋ ಇಂಜಿನಿಯರ್ ಲೋಪ ಅಂದರೆ ಇಂಜಿನಿಯರ್ ಪ್ರಾಬ್ಲಮ್ ಇಲ್ಲ, ರಾಜಕೀಯ ಒತ್ತಡ, ರಾಜಕೀಯ ಹಿತಾಸಕ್ತಿ. ನೀವು ಹೇಳಬೇಕು ಅಂತ ಅಂದರೆ ನಮಗೆ ಫಸ್ಟ್ ಕ್ಲಾಸ್ ನೀರು ಸಿಗ್ತೈತೆ, ನೀರು ಬರ್ತೈತೆ, ನಮ್ಮ ರೈತರು ಸಂತೋಷವಾಗಿದ್ದಾರೆ ಅಂತ ನಮ್ಮ ರಾಜಕಾರಣಿಗಳು ಮಲ್ಕೊಂಡಿದ್ದಾರೆ. ಆ ಕಡೆ ರಾಜಕಾರಣ ಬರಗಾಲದಾಗೆ ನೀರಿಲ್ಲ, ಹತ್ಕೊಂಡು ಬೇಯ್ತೈತೆ. ಅವರು ರೈತರು ರಾಜಕಾರಣಿಗಳು MLAಗಳು ಮನೆಗೆ ಹೋಗಿ ಗಲಾಟೆ ಮಾಡ್ತಾರೆ. ಹಾಗಾಗಿ MLAಗಳು ಮಂತ್ರಿಗಳು ಎಚ್ಚರ ಇದ್ದಾರೆ. ನಾಳೆ ಇವರು ಹಿಂಗೆ ಮಲ್ಕೊಂಡ್ರೆ ಇದು ರಾಜಕೀಯ ಇಚ್ಛಾಶಕ್ತಿಯಿಂದ ಮಾಡ್ತಾ ಇರೋ ಕೆಲಸ, ಬೇರೆ ಯಾವ ಒತ್ತಡನೂ ಇಲ್ಲ ಇಲ್ಲಿ. ಅಲ್ಲ, ಟೆಕ್ನಿಕಲ್ ಅಂದರೆ ಏನು ಅಂತಂದ್ರೆ ಈಗ ಅವ್ರು ಹೇಳಿದಾರಲ್ಲ, ಚಿತ್ರದುರ್ಗದವ್ರು ಒತ್ತಾಯ ಮಾಡಿದ್ದಾರೆ, ಪ್ರಜಾವಾಣಿಯಲ್ಲಿ ಸುದ್ದಿ ಮಾಡಿದ್ದಾರೆ ನೋಡ್ರಿ, ನಿನ್ನೆಗ ಡೀಟೇಲ್ ಸುದ್ದಿ ಮಾಡಿದ್ದಾರೆ. ಚಿತ್ರದುರ್ಗ ನೀರಾವರಿ ಅನುಷ್ಠಾನ ಹೋರಾಟ ಸಮಿತಿಯವರು ಒತ್ತಾಯ ಮಾಡಿದ್ದಾರೆ, ನಮಗೆ ಇಬ್ಲಾರ್ ಸಿ ಇದ್ದರೆ ನಾವು ನೀರು ತಗೊಳ್ಬೇಕಾದ್ರೆ ಸಂಘರ್ಷ ಆಗುತ್ತೆ. ಆದ್ದರಿಂದ ನಮಗೆ ಅಡ್ಮಿನಿಸ್ಟ್ರೇಷನ್ ಒಬ್ಬರೇ ಸಿ ಇದ್ದರೆ ನಾವು ನೀರು ತಗೊಳಕ್ಕಾಗಲಿ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕಾಗಲಿ ನಮಗೆ ಯಾವುದೇ ತೊಂದರೆ ಆಗಲ್ಲ. ಆದ್ದರಿಂದ ನಮ್ಮ ಕೈಲೇ ಜುಟ್ಟು ಕೊಡ್ರಿ, ಜನವಾರ ಕೊಡ್ರಿ ಅನ್ನೋ ರೀತಿ ಹೇಳಿದ್ದಾರೆ. ಅಡ್ಮಿನಿಸ್ಟ್ರೇಷನ್ ನಮಗೆ ಕೊಡ್ರಿ ಅಂತ ಹೇಳಿದ್ದಾರೆ. ಅವರು ಒತ್ತಡ ಹಾಕಿದ್ದಾರೆ ಮಂತ್ರಿಗಳಿಗೆ. ನಾನು ಹೇಳಿದೆ ಶಿವಕುಮಾರ್ ಅವರಿಗೆ, ನೋಡ್ರಿ, ನಿಮ್ಮ 10-15 ಜನ 12 ಜನ ಶಾಸಕರು ಬರ್ತಾರೆ. ಇದರಲ್ಲಿ 12 ಜನ ಶಾಸಕರಲ್ಲಿ ನೀವು ಮುಂದೇನಾದ್ರು ಗೆಲ್ಲಬೇಕು ಅಂತಂದರೆ ನೀವು ಹೀಗೇನೋ ಹಂಗೆ ಉಳಿಸ್ರಿ. ಇಲ್ಲಪ್ಪ ಎಲ್ಲ ಶಾಸಕರು ಮನೆಗೆ ಹೋಗಲಿ ಅಂತ ಅನ್ನೋದಾದರೆ ನೀವು ಮಾಡಿರಿ ಅಂತ. ಆಮೇಲೆ ನಮಗೆ ನೀವು ಅಲ್ಲೇ ಇರ್ತೀವಿ ಅಂದರೆ ಇರ್ರಿ, ನಮಗೇನಾಗಬೇಕಾಯ್ತು, ಅಲ್ಲೇ ಇರ್ತೀವಿ ಅಂದರೆ ಇರ್ರಿ, ನಮಗೇನಾಗಬೇಕಾಯ್ತು, ನಿಮಗೆ ದುಡ್ಡು ಸಿಕ್ಕಲ್ಲ ಅಂದರು. ಆಯಿತು, ನಮಗೆ ದುಡ್ಡು ಸಿಗದ್ರು ಅಷ್ಟೇ ನಾವು ಇಲ್ಲೇ ಇರ್ತೀವಿ ಅಂತ ಹೇಳಿದ್ದೀವಿ. ಹೇಳಿ ಆದಮೇಲೆ ಮತ್ತೇನಾದ್ರು ತಪ್ಪಿಸ್ಕೋಬೇಕಲ್ಲ. ಅಲ್ಲೇ ಕ್ಯಾಬಿನೆಟ್ ನೋಟ್ಗೆ ಅವ್ರ ಸೆಕ್ರೆಟರಿ ಇದ್ದರು ಅಲ್ಲೇ, ಸರ್ ನನ್ನ ಹತ್ರ ಬಂದಿದೆ ಕ್ಯಾಬಿನೆಟ್ ನೋಟ್ ತಯಾರು ಮಾಡೋಕ್ಕೆ ಅಂತ ಒಂದು ಮೀಟಿಂಗ್ ಕರಿಯಪ್ಪ ಅಂತ ಹೇಳಿದರು. ಮೀಟಿಂಗ್ ಕರೆದ ಮೇಲೆ ಅದನ್ನೇನು ಮಾಡ್ತಾರೆ ನೋಡಬೇಕು. ಇಲ್ಲ ಅಂತಂದರೆ ಈ ಭಾಗದಲ್ಲಿ ಪ್ರಬಲವಾದ ಚಳವಳಿಯನ್ನು ರೂಪಿಸ್ಕೊಡ್ಬೇಕಾಗತ್ತೆ. ನಮ್ಮ ಅಚ್ಚುಕಟ್ಟು ಏರಿಯಾದಲ್ಲಿ ಅದನ್ನು ರೂಪಿಸ್ತೀವಿ, ನೋಡ್ಕೊಂಡಿದ್ದೀನಿ. ಮಾತಾಡಿ.